ನನ್ನ ರಾಜಕೀಯ ಸಿದ್ಧಾಂತದ ನಾನು ನಂಬಿಕೊಂಡಿರ್ತಕ್ಕಂಥ ಯಾರಾದ್ರೂ ಒಬ್ಬರು ರಾಜಕಾರಣಿಗಳು ಈ ರಾಜ್ಯದಲ್ಲಿದ್ದಾರೆ ಅಂದ್ರೆ ಅದು ಸಿದ್ದರಾಮಣ್ಣ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅವರ ಸಿದ್ಧಾಂತದಲ್ಲಿ ಬಂದಂತ ಅವರು ಮೊದಲಿಂದ ಕುಡಿಯೋಕ್ ನೀರಿತ್ತೆ ಅಂದ್ರೆ ಅರಸೀಕೆರೆಗೆ ಆಸ್ಪತ್ರೆಯಲ್ಲಿ ಬೆಳಗಾಂನಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮನಗಿದ್ದೆ ನಾನು. ಬಂದು ಏನಕ್ಕೆ ಮನಗಿದೆಯಾ, ಈ ರೀತಿ ಹೆಚ್ಚಿಗೆ ಪಾಟೀಲ್ ಉತ್ತರ ಕೊಡಬೇಕಾದ್ರೆ ಆಗೋದಿಲ್ಲ, ಅರಸೀಕೆರೆಗೆ ಬಹಳ ದುಡ್ಡು ಖರ್ಚಾಗುತ್ತೆ, ಈ ಯೋಜನೆ ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅದರಿಂದ ನನಗೆ ಮಾನಸಿಕವಾಗಿ ವೇದನೆಯಾಗಿ ನನಗೆ ನಿಜವಾಗ್ಲೂ ನನ್ನ ಜೀವನ ಬಹಳ ಬೇಸರ ಆಗಿದೆ. ನಾನು ಅದಕ್ಕೋಸ್ಕರ ನನ್ನ ಆಸ್ಪತ್ರೆ ಸೇರಿದ್ದೀನಿ. ಇವಾಗ ಎಷ್ಟು ಕೋಟಿ ಆಗುತ್ತೋ ನಾನು ಕೊಡ್ತೇನೆ, ಬಾ ಎದ್ದ ಆಸ್ಪತ್ರೆಯಿಂದ ಅಂತೇಳಿ ಕರ್ಕ ಬಂದು 700 ಕೋಟಿ ಹಣ ಕೊಟ್ಟರು. ಹೌದು ಹೇಳಿದ್ರು, ಈ ಸಾರಿ ನಾನು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು, ನೀನ್ ನನ್ನ ಜೊತೆ ಬರ್ಬೇಕು, ಬರೀ ಬಂದು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡು ಹೋಗೋದು ಕಲ್ತ್ಕೊಬೇಡ, ಮಾಡೇ ಈ ಸರಿ ಸಹಾಯವಾದ್ರು. ಆಯ್ತಣ್ಣ, ಎರಡನೇ ಮಾತಿಲ್ಲ, ಇವತ್ತೇ ನಾನು ಬಂದೆ ನಡಿ ಅಂತ ಹೇಳಿ ಒಪ್ಪಿಟ್ಟು ಹೋಗಿದೆ. ಇಲ್ಲ ಅಂತ ಹೇಳೋದಿಲ್ಲ, ಹೋಗಿದೆ, ಯಾವ ಷರತ್ತು ಮೇಲೆ ಹೋಗಿದೆ. ಇದನ್ನ ಮಾಡ್ಕೊಂಡು ಇವತ್ತು ಹೋಗಿದ್ದಕ್ಕೆ ಕಣಕಟ್ಟೆ ಹೋಬಳಿಗೆ ಇಲ್ಲೆಲ್ಲ ಕೂತಿದ್ದಾರೆ. ಕಣಕಟ್ಟೆ ಹೋಬಳಿ ನಾಯಕರು ಪೂರ್ವಾಂಬುದಿಯಲ್ಲಿ ಸೂರ್ಯ ಹುಟ್ಟೋದೆಷ್ಟು ಸತ್ಯವೋ ಅಷ್ಟೇ ಸತ್ಯ. ನೀರು ಕಣಕಟ್ಟೆ ಹೋಬಳಿ ನೀರು ತುಂಬಿಸಿಲ್ಲ ನಾನು.